विपक्ष कह रहा था कि केवल उनकी बातों को डिलीट किया गया, बाकी अन्य सांसद, निशिकांत जी आपकी भी कटती होगी, बाकी संजय भाई की भी इनकी कटती होगी, उसके बावजूद 56% टाइम विपक्ष को बोलने का मौका दिया, ये भी ओम बिरला जी ने दिया है। तो श्रीमान राहुल गांधी को एक बार फिर माफी मांगनी पड़ेगी, ये माफी मैन को माफी बनाने के लायक। ಲೋಕಸಭೆಯಲ್ಲಿ ಓಂ ಬಿರ್ಲಾ ಅವರನ್ನ ಸ್ಪೀಕರ್ ಹುದ್ದೆಯಿಂದ ತೆಗೆದುಹಾಕುವ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಭಾಗಿಯಾದ ಮಾಜಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅವರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಾಸ್ತವವಾಗಿ ಪ್ರಚಾರದ ನಾಯಕನಾಗಿದ್ದು ಸುದ್ದಿಯಲ್ಲಿ ಉಳಿಯೋದಕ್ಕೆ ಸಂಸ್ಥೆಗಳ ಪ್ರತಿಷ್ಠೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಮಾತನ್ನ ಮುಂದುವರೆಸಿದ್ರು. ವಿಪಕ್ಷಗಳ ಮಾತುಗಳನ್ನ ಮಾತ್ರ ಡಿಲೀಟ್ ಮಾಡಲಾಗಿದೆ ಅಂತ ಹೇಳ್ತಾರೆ. ನಾನು ಬಹಳ ಮಹತ್ವದ ವಿಷಯದ ಮೇಲೆ ಮಾಡಿದ ಭಾಷಣ, ಆ ಭಾಷಣದಲ್ಲಿ ನನ್ನ 11 ಸಾಲುಗಳನ್ನ ಕೂಡ ಕಟ್ ಮಾಡಿದ್ದಾರೆ. ಆದ್ರೆ ನಾವು ನಮ್ಮ ಮೇಲೆ ಭೇದ ಭಾವ ಆಗಿದೆ ಅಂತ ಯಾವತ್ತೂ ಹೇಳಿಲ್ಲ. ಇತರೆ ಸಂಸದರಾದ್ರೂ ಕೂಡ ಅವರ ಸಾಲುಗಳನ್ನು ಕೂಡ ಕಟ್ ಮಾಡಿರೋ ಉದಾಹರಣೆಗಳಿದೆ. ಸಂಜಯ್ ಭಾಯ್ ಅವರದ್ದು, ನಿಶಿಕಾಂತ್ ದುಬೆ ಅವರದ್ದು, ಹೀಗೆ ಅನೇಕರ ಭಾಷಣವನ್ನ ಕಟ್ ಮಾಡಿದ್ದಾರೆ. ಅದನ್ನ ಕಟ್ ಮಾಡಿದ್ರೆ ಸ್ಪೀಕರ್ಗೆ ಅಥವಾ ಚೇರ್ನಲ್ಲಿ ಕೂತವರಿಗೆ ಸರಿ ಅಂತ ತೋಚಿದ್ದನ್ನೇ ಮಾಡಿರ್ತಾರೆ. ಆದ್ರೆ ನೀವಿದನ್ನ ಪಕ್ಷಪಾತ ಅಂತ ಹೇಳೋದು ಸರಿಯಲ್ಲ. ಇಲ್ಲಿ ಯಾವುದೇ ಪಕ್ಷಪಾತ ಆಗಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಸಂಖ್ಯೆ ಕಮ್ಮಿ ಇದ್ರೂ ಸುಮಾರು 56% ಟೈಮ್ ಅನ್ನ ವಿರೋಧ ಪಕ್ಷಕ್ಕೆ ಮಾತನಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಇದನ್ನು ಕೂಡ ಓಂ ಬಿರ್ಲಾ ಅವರು ಮಾಡಿದ್ದಾರೆ. ಹೀಗೆ ಇನ್ನೂ ಅನೇಕ ಉದಾಹರಣೆಗಳಿದೆ. ಆದ್ರೆ ಕೆಲವರ ಕೆಲಸ ಆರೋಪ ಮಾಡೋದು ಮತ್ತೆ ನಂತರ ಕ್ಷಮೆ ಕೇಳೋದು. ಇದು ಮಾಫಿ ಮ್ಯಾನ್ ರಾಹುಲ್ ಗಾಂಧಿ ಇಲ್ಲಿಲ್ಲ. ಎಷ್ಟು ಸಲ ಕ್ಷಮೆ ಕೇಳಿದ್ದಾರೆ ಮಾಫಿ ಮ್ಯಾನ್? RSS ಬಗ್ಗೆ ಸುಳ್ಳು ಆರೋಪ ಮಾಡಿದಾಗ ಕ್ಷಮೆ ಕೇಳಿದ್ರು, ಗಾಂಧಿ ರೆಸಿಗ್ನೇಷನ್ ಪ್ರಕರಣದ ಬಗ್ಗೆ ಕ್ಷಮೆ ಕೇಳಿದ್ರು, ಚೀನಾ ವಿಷಯದಲ್ಲಿ ಕ್ಷಮೆ ಕೇಳಿದ್ರು, ಮೋದಿ ಸರ್ನೇಮ್ ವಿಷಯದಲ್ಲಿ ಕ್ಷಮೆ ಕೇಳಿದ್ರು, ಚೌಕಿದಾರ್ ವಿಷಯದಲ್ಲಿ ಕ್ಷಮೆ ಕೇಳಿದ್ರು, ರಫೇಲ್ ವಿಚಾರದಲ್ಲಿ ಕ್ಷಮೆ ಕೇಳಿದ್ರು. ಈ ಅವಿಶ್ವಾಸ ಪ್ರಸ್ತಾಪದಲ್ಲೂ ಕೂಡ ನೀವು ಸಾವರ್ಕರ್ ಅವರ ವಿಷಯವನ್ನ ತೆಗೆದುಕೊಂಡಾಗ್ಲೂ ಕ್ಷಮೆ ಕೇಳಬೇಕಾಯ್ತು. ಈಗ ಅವಿಶ್ವಾಸ ಪ್ರಸ್ತಾಪ ಕೂಡ ಫೇಲ್ಯೂರ್ ಆದಾಗ ಶ್ರೀಮಾನ್ ರಾಹುಲ್ ಗಾಂಧಿ ಮತ್ತೆ ಒಂದ್ಸಲ ಕ್ಷಮೆ ಕೇಳಬೇಕಾಗತ್ತೆ. ಈ ಮಾಫಿ ಮ್ಯಾನ್ ಮತ್ತೆ ಕ್ಷಮೆ ಕೇಳೋ ಪರಿಸ್ಥಿತಿ ಬರುತ್ತೆ. ನಿಮ್ಗೆ ಶೌರ್ಯದಿಂದ ಹಾಗೆ ಅಂಕಲ್ ಸ್ಯಾಮ್ ನಿಂದ ಸಿಗೋ ಈ ಟೂಲ್ ಕಿಟ್ ನ ಕೆಲಸವೇ ಭಾರತವನ್ನ ವಿಶ್ವದ ಮುಂದೆ ಕೆಟ್ಟದಾಗಿ ತೋರಿಸೋದಾಗಿದೆ. ಆದ್ರೆ ನಿಯತ್ತು ಕೆಟ್ಟದಾಗಿದ್ರೆ ಕಾಲವೇ ಉತ್ತರ ಕೊಡುತ್ತೆ. ಪ್ರತಿ ಅಜೆಂಡಾ ಕೊನೆಗೆ ಕುಸಿದು ಹೋಗುತ್ತೆ. ದೊಡ್ಡ ಬಬ್ಬರ್ ಶೇರ್ ಅಂತ ಹೇಳ್ಕೊಂಡು ಬಂದವರು ಈಗ ಯಾವ ಬಬ್ಬರ್ ಶೇರ್ ಅಂತ ಹೇಳ್ತಾ ರಾಹುಲ್ ಗಾಂಧಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ये जो विपक्ष कह रहा था कि केवल उनकी बातों को डिलीट किया गया, मैं अपनी स्पीच को लाया, बहुत महत्वपूर्ण विषय पे स्पीच है और उस स्पीच पे 11 लाइनें मेरी काटी गई. हमने तो ये नहीं कहा कि मेरे साथ भेदभाव हुआ, बाकी अन्य सांसद, निशिकांत जी आपकी भी कटती होगी, बाकी संजय भाई की भी इनकी कटती होगी. अगर कटती है तो जो स्पीकर को ठीक लगता है, चेयर पे बैठे को ठीक लगता है, वो कटती हैं. लेकिन आप ये कहना कि पक्षपात किया, नहीं, बिल्कुल पक्षपात नहीं किया. यही नहीं, अगर आपकी संख्या बल कम है उसके बावजूद 56% टाइम विपक्ष को बोलने का मौका दिया, ये भी ओम बिरला जी ने दिया है. निष्पक्षता की बातें और भी बहुत है, लेकिन कुछ लोग हैं जिनका काम केवल आरोप लगाना है, फिर माफी मांगना है. और वो माफी मैन राहुल गांधी जी यहां पर नहीं है. माफी मैन ने कहा कब कब माफी मांगी? RSS पर झूठे आरोप लगाए तो माफी मांगी, गांधी असैसिनेशन केस की बात करो तो माफी मांगी, चीन के मुद्दे पे तो माफी मांगी, मोदी सरनेम पे माफी मांगी, चौकीदारों से माफी मांगी, जब जब देखो राफेल पे तो माफी मांगी. अरे इस अविश्वास प्रस्ताव पर भी जिस तरह से आपने सावरकर जी के मुद्दे पे भी माफी मांगी, आज जब अविश्वास प्रस्ताव भी औंधे मुंह गिरेगा तो श्रीमान राहुल गांधी को एक बार फिर माफी मांगनी पड़ेगी. ये माफी मैन को माफी बनाने के लायक. ये टूल किट जो आपको मिलती है सोरस से और अंकल सैम से, ये आपका काम केवल हिंदुस्तान को दुनिया भर में बदनाम करने का हो गया है. लेकिन नियत बुरी हो तो वक्त लेता है मुंह फेर, नियत बुरी हो तो वक्त लेता है मुंह फेर, हर एजेंडा हो जाता है ढेर और कहने को आए बड़े बब्बर शेर. बब्बर शेर कहाँ के बब्बर शेर? Subscribe to One India and never miss an update. Download the One India app now.